ಕೈ ಹಾಕಕ್ ಬಂದ್ರೆ ಕೈ ಮುರ್ದ್ ಬಿಡ್ತೀನಿ. ನನಗೆ ಹೊಡಿತೇನೆ ನೀನು? ನಿನ್ನ ರಾಮ್, ನೋಡಿದ್ಯಾ ರಾಮ್, ಇವಳಿಂದ ನಾವಿಬ್ರು ಶತ್ರುಗಳಾಗೋದ್ವಿ. ನಾನ್ ಬೇಕು ಅಂತ ಕೋರ್ಟ್ಗೆ ಹೋಗಿಲ್ಲ ರಾಮ್. ಇವಳೆ ನನಗೆ ಹೀಗೆಲ್ಲ ಮಾಡೋ ಹಾಗೆ ಮಾಡಿದ್ದು. ಇವಳಿಂದ ನನ್ ಮರ್ಯಾದೆ ಹೋಗೋದಲ್ದೆ ನಿಮ್ ಮನೆ ಹಿರಿಯರ್ ಗೌರವ ಹರಾಜಾಯ್ತು. ಮದ್ವೆ ಮಂಟಪದಲ್ಲಿ ನಿನ್ ಮಾನ ಹೋಯ್ತು. ಅಷ್ಟೇ ಯಾಕೆ, ಪಂಚಾಯ್ತಿಲಿ ನಿನ್ ಮಾನ ಎಲ್ಲ ಹರಾಜಾಯ್ತು ರಾಮ್. ಅಷ್ಟೇ ಸಾಲದು ಅಂತ ಇವಾಗ ನಿನ್ ಕೋರ್ಟ್ ಮೆಟ್ಲು ಹತ್ತು ಹಾಗಾಗೋಗಿದೆ. ಆಗೋಗಿರೋದ್ನ ಎಷ್ಟಲ್ಲಿ ಅಂತ ಮಾತಾಡ್ತೀಯಾ? ನನಗೇನು ಮರ್ವಿನ ಕಾಯಿಲೆ ಇಲ್ಲ, ಎಲ್ಲ ನೆನಪಿದೆ. ಅಂಡ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಸೊ ಪ್ಲೀಸ್ ಕೋರ್ಟ್ ಬಾ ಪ್ರೇಮ. ರಾಮ್, ಇವಳು ಮಾಡೋ ಮೋಸಕ್ಕೆಲ್ಲ ನೀನ್ ಯಾಕೆ ಬಲಿಪಶು ಆಗ್ತಿದ್ಯಾ? ನಾನ್ ಇವತ್ ಬಂದಿರೋದು ಕೋರ್ಟ್ ಕೇಸ್ ಬಗ್ಗೆ ಮಾತಾಡೋದಕ್ಕೆ. ಇವಳು ತಪ್ಪು ಮಾಡಿದಾಳೆ ಅಂತ ಒಪ್ಕೊಳ್ಳಿ, ನಾನು ಈಗಲೇ ಕೇಸ್ ವಾಪಸ್ ತಗೋತೀನಿ. ರಾಮ್, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ರಾಮ್. ನಿನ್ ಮನೆಯವರಂದ್ರೆ ನನ್ ಪ್ರಾಣ. ಇವಳಿಂದ ನೀನ್ ಸೇವ್ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ನನ್ ದೊಡ್ಡಮ್ಮನ ಮನೆಯಿಂದ ಆಚೆ ಹಾಕತ್ತಿಲ್ಲ, ಅದಕ್ಕೆ ಅಲ್ಲ ರಾಮ್, ಇಮೋಷನ್ ತಗೊಂಡೋಗಿ ಬೆಂಕಿಗೆ ಹಾಕು. ಎಷ್ಟು ಅಂತ ನಾಟಕ ಮಾಡ್ತೀಯ ಸ್ನೇಹ? ನೀಗ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನನ್ನನ್ನ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸ್ತಾ ಇರ್ಲಿಲ್ಲ. ಪ್ರೀತಿ ಮಾಡೋರು ಮರ್ಯಾದಿನ ತೆಗಿಯಲ್ಲ ಸ್ನೇಹ, ಮರ್ಯಾದಿನ ಕಾಪಾಡ್ತಾರೆ. ಇನ್ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡದೆ ಅಲ್ವಾ? ನೀಗ್ ನಿಜವಾಗ್ಲೂ ನಮ್ ಕುಟುಂಬದ ಮೇಲೆ ಗೌರವ ಇದ್ದಿದ್ರೆ ನಮ್ ದೊಡ್ಡಮ್ಮ ಮನೆಗ್ ಬಂದಾಗ ಅವ್ರನ್ನ ಮನೆಯಿಂದ ಆಚೆ ಹಾಕಿ ಅವ್ರಿಗೆ ಅವಮಾನ ಮಾಡ್ತಿರ್ಲಿಲ್ಲ. ಸಂಬಂಧನೇ ಗೌರವಿಸದೇ ಇರೋ ನಿನಗೆ ಪ್ರೀತಿ ಬಗ್ಗೆ ಮಾತಾಡೋ ಯೋಗ್ಯತೆ ಎಲ್ಲಿರುತ್ತೆ? ಅದೆಲ್ಲ ನನಗೆ ಒಳ್ಳೇದಕ್ಕೋಸ್ಕರ. ಬೇಕಾಗಿಲ್ಲ. ಒಳ್ಳೇದ್ ಬಯಸೋದಕ್ಕೆ ನಮ್ ಫ್ಯಾಮಿಲಿ ತುಂಬಾ ಜನ ಇದ್ದಾರೆ. ನಿನ್ನಂತ ಮೋಸಗಾರ ಇಲ್ಲ. ಈ ಕೋರ್ಟು ಈ ಕೇಸ್ಗೆ ಯಾವುದಕ್ಕೂ ಎದುರಲ್ಲ ನಾನು. ಅಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಸಲಿ ಈ ಪ್ರೀತಿ ನಾಟಕ ಆಡ್ಕೊಂಡು ನಾನು ಮುಂದೆ ಬಂದ್ರೆ ಈಗ ಬಿದ್ದಿರೋದ್ಕಿಂತ ಮುಂದೆ ಭಯಂಕರವಾಗಿರುತ್ತೆ. ಬಾ ಪ್ರೇಮ. ಕಲ್ಯಾಣಿ, ಏನಮ್ಮ ಇದು? ಆ ಹುಡುಗಿ ಸ್ನೇಹ ಎಷ್ಟು ಕಾಟ ಕೊಡ್ತಾಳೆ ನಮ್ಮ ಮಗಳಿಗೆ. ಅಣ್ಣ, ನೀವೇನು ಯೋಚನೆ ಮಾಡ್ಬೇಡಿ. ನಮ್ ರಾಮ್ ಪ್ರೇಮ ಅದು ಆ ದೇವ್ರೆ ಕೂಡ್ಸಿರೋ ಸಂಬಂಧ. ಯಾವತ್ತಿದ್ರು ಸತ್ಯನೇ ಗೆಲ್ಲೋದು, ಒಳ್ಳೆಯವ್ರಿಗೆ ಒಳ್ಳೇದಾಗದು. ಇವ್ರಿಬ್ರನ್ನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಮ್ ರಾಮ್ ಹೇಳಿದಾನೆ, ಇದೇ ಕೊನೆ ಸಲ ಎಲ್ಲ ಸರಿ ಹೋಗುತ್ತೆ ಅಂತ. ಆ ಸ್ನೇಹ ಇನ್ಯಾವತ್ತು ಪ್ರೇಮನ್ ಬದುಕಲ್ ಬರಲ್ಲ ಅಂತ. ಅಗ್ನೇ ರಾಮ್, ಈ ಸಲ ಎಲ್ಲ ಸರಿ ಹೋಗತ್ತೆ ಅಲ್ವಾ? ಸರಿ ಹೋಗ್ಲಿ ಅಂತ ನನಗೂ ಆಸೆ ಇದೆ ದೊಡ್ಡಮ್ಮ. ಆದ್ರೆ ಒಂದಂತೂ ಸತ್ಯ, ಇವತ್ತೇನೇ ಆದ್ರೂ ಅದನ್ನೆಲ್ಲ ಫೇಸ್ ಮಾಡೋದಕ್ಕೆ ರೆಡಿಯಾಗೇ ಬಂದಿದ್ದೀನಿ. ಆಗಿದ್ದಾಗ್ಲಿ ಇವತ್ತು. ಹಾ ಆಂಟಿ, ನೀವು ಚಿಂತೆ ಮಾಡ್ಬಿಡಿ. ಈ ಸಲ ಎಲ್ಲ ನಮ್ ಪರವಾಗೇ ಆಗತ್ತೆ. ನನ್ನ ಆಸೆನೂ ಅದೇನಮ್ಮ. ನೀನ್ ಈ ಕೇಸ್ ಯಾಕೆ ಹಾಕಿದ್ಯಾ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಆ ಪ್ರೇಮ ತನ್ನ ತಪ್ಪನ್ನ ಒಪ್ಕೊಂಡು ನನ್ ಮಗನ್ನ ಬಿಟ್ಟು ಹೋಗೋ ತನಕ ನೀನ್ ಈ ಹೋರಾಟನ ನಿಲ್ಲಿಸ್ಬೇಡ. ಅವಳು ಅವನನ್ನ ಬಿಟ್ಟು ಹೋದ್ರೆ ಮಾತ್ರ ನೀನ್ ನನ್ ಮಗನ್ನ ಮದ್ವೆ ಆಗೋಕಾಗೋದು. ಆ ಸಮಯನೂ ಬಂದೇ ಬರುತ್ತೆ ಆಂಟಿ. ಅದಕ್ಕೆ ತಾನೇ ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು. ಸರಿ ಸರಿ, ಲೇಟ್ ಆಯ್ತು, ಬನ್ನಿ ಹೋಗೋಣ. ನಂಬರ್ 465. ಯು ಕ್ಯಾನ್ ಪ್ರೊಸೀಡ್. ಯುವರ್ ಆನರ್, ನನ್ನ ಕಕ್ಷಾಧಾರಿಯ ಸ್ನೇಹ ಹಾಗೂ ರಾಮ್ ಕಟಕಟೆಗೆ ಬರಬೇಕೆಂದು ನಾನು ಕೇಳಿಕೊಳ್ತಿದ್ದೇನೆ. ಯುವರ್ ಆನರ್, ಇಲ್ಲಿ ನಿಂತಿರೋ ವ್ಯಕ್ತಿ ಡಾಕ್ಟರ್ ರಾಮ್ ನನ್ನ ಕಕ್ಷಾಧಾರಾದ ಸ್ನೇಹ ಅವರನ್ನು ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿ ಆಮೇಲೆ ಇನ್ನೊಬ್ಬ ಹುಡುಗಿನ ಮದುವೆಯಾಗಿ ಮೋಸ ಮಾಡಿದ್ದಾರೆ. ತನ್ನನ್ನೇ ನಂಬಿರುವ ಸ್ನೇಹ ಅವರಿಗೆ ಚೀಟಿಂಗ್ ಮಾಡಿದ್ದಾರೆ. ಹಾಗಾಗಿ ಈ ವ್ಯಕ್ತಿಯ ಮೇಲೆ ನಾವು ಚೀಟಿಂಗ್ ಕೇಸನ್ನು ಹಾಕಿ ಈ ಪ್ರಕಾರವಾಗಿ ಅವರಿಗೆ ಶಿಕ್ಷೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಇವ್ರು ಹೇಳ್ತಿರೋದು ನಿಜಾನ? ನೀವು ಸ್ನೇಹರನ್ನ ಪ್ರೀತಿಸಿದ್ದು ಆಮೇಲೆ ಅವ್ರಿಗೆ ಮೋಸ ಮಾಡಿದ್ ನಿಜಾನ? ಹೇಳಿ ರಾಮ್, ನೀವು ಸ್ನೇಹ ಅವರನ್ನ ಪ್ರೀತಿಸಿ ಮೋಸ ಮಾಡಿದ್ದೀರಾ? ಮಾತಾಡಿ ರಾಮ್, ನಿಮ್ಮನ್ನೇ ಕೇಳ್ತಿರೋದು. ನೀವು ಸ್ನೇಹ ಅವ್ರನ್ನ ಪ್ರೀತಿ ಮಾಡಿದ್ರಾ? ಯಾಕೆ ನೀವು ಬಾಯಿ ಬಿಡ್ತಿಲ್ಲ? ತಪ್ಪು ಮಾಡಿದವರು ಬಾಯಿ ಎಲ್ಲಿ ಬಿಡ್ತಾರೆ ಯುವರ್ ಆನರ್? ಸತ್ಯ ಏನು ಅಂತ ನಾನ್ ಹೇಳ್ತೀನಿ. ನಾನು ಮತ್ತೆ ರಾಮ್ ಕಾಲೇಜ್ ಡೇಸ್ ಇಂದ ಲವ್ ಮಾಡ್ತಾ ಇದ್ವಿ. ಒಟ್ಟಿಗೆ ಓದ್ತಾನೂ ಇದ್ವಿ. ಓದೆಲ್ಲ ಮುಗಿದ್ಮೇಲೆ ರಾಮ್ ಕೆಲ್ಸಕ್ಕೆ ಅಂತ ನನ್ನ ಡ್ಯಾಡಿ ಹಾಸ್ಪಿಟಲ್ಗೆನೆ ಸೇರ್ಕೊಂಡ. ನಾನು ರಾಮ್ ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಾ ಇದ್ವಿ. ಮದ್ವೆನೂ ಆಗ್ಬೇಕು ಅನ್ಕೊಂಡಿದ್ವಿ. ಅದ್ರಂತೆ ನನ್ ಡ್ಯಾಡಿ ಹತ್ರ ಈ ವಿಚಾರವಾಗಿ ಮಾತಾಡಿ ಒಪ್ಗೆನೂ ತಗೊಂಡಿದ್ವಿ. ಅಷ್ಟೇ ಅಲ್ಲ, ರಾಮ್ ಅವ್ರ ತಾಯಿ ಮಹೇಶ್ವರಿ ಆಂಟಿನೂ ಕೂಡ ಇದಕ್ಕೆ ಒಪ್ಕೊಂಡಿದ್ರು. ನೋಡ್ ದೊಡ್ಡಮ್ಮ, ಕಲ್ಯಾಣಿ ಅವ್ರ ಮಗ ಮಹಾದೇವ್ ಅವ್ರ ಮದ್ವೆ ಆಗಿದ್ ಕೂಡ್ಲೆ ನಮ್ಮಿಬ್ರು ಮದ್ವೆನೂ ಮಾಡ್ತೀನಿ ಅಂತ ಮಹೇಶ್ವರಿ ಆಂಟಿ ಅವರು ನನ್ಗೆ ಭರವಸೆ ಕೊಟ್ಟಿದ್ರು.
ರಾಮ್ ನನ್ನ ಮದ್ವೆ ಆಗ್ತಾನೆ ಅಂತ ನಾನ್ ತುಂಬಾ ಕನ್ಸಿಟ್ಕೊಂಡಿದ್ದೆ. ನಾನ್ ರಾಮ್ನ ನಂಬಿದ್ದೆ ಕೂಡ. ಇನ್ನೇನ್ ಮದ್ವೆ ಆಗತ್ತಲ್ಲ ಅಂತ ಮದ್ವೆಗಿಂತ ಮುಂಚೆನೆ ನಾನು ರಾಮ್ ಗಂಡ ಹೆಂಡತಿಯಾಗೆ ಬಾಳ್ತಾ ಇದ್ವಿ. ಆದ್ರೆ ಒಂದ್ ಹೆಣ್ಣಾಗಿ ಈ ವಿಷಯ ಹೇಳೋದಕ್ಕೆ ನನಗೆ ತುಂಬಾ ನಾಚಿಕೆ ಆಗ್ತಿದೆ ಯುವರ್ ಆನರ್. ಬಾಯ್ ಬಿಟ್ಟು ಮಾತಾಡ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ ನನ್ಗೀಗ. ನಿಜ ಹೇಳ್ಬೇಕು ಅಂದ್ರೆ ನನ್ನ ರಾಮ್ ಮಧ್ಯೆ ಎಲ್ಲ ನಡೆದು ಹೋಗಿದೆ. ರಾಮ್ ನನ್ನ ಮದ್ವೆ ಆಗ್ತಾನೆ ಅನ್ನೋ ಭರವಸೆಲಿ ಅವನ ಜೊತೆ ನಾನು ಎಲ್ಲಾ ರೀತಿಲೂ ಮೂವ್ ಆಗ್ಬಿಟ್ಟಿದ್ದೆ ಯುವರ್ ಆನರ್. ಆದ್ರೆ ಅವ್ನು ನನಗ್ ಮೋಸ ಮಾಡ್ಬಿಟ್ಟ. ಅವ್ನು ನನ್ನ ಯೂಸ್ ಮಾಡ್ಕೊಂಡ. ಏ ಸ್ನೇಹ, ಏನ್ ಮಾತಾಡ್ತಿದೀಯ ನೀನು? ನಾನು ಇವ್ರ ಅಣ್ಣ ಈ ಸ್ನೇಹ ಸುಳ್ಳು ಹೇಳ್ತಿದ್ದಾಳೆ. ನಾನು ಇವಳು ಪ್ರೀತಿ ಮಾಡಿದ್ ನಿಜ, ಆದ್ರೆ ಇವ್ರು ಹೇಳೋ ತರ ನಮ್ಮಿಬ್ರು ಮಧ್ಯ ಏನು ನಡೆದಿಲ್ಲ. ಸುಳ್ಳು ಹೇಳ್ತಿದ್ದಾರೆ ಇವ್ರ ಅಣ್ಣ. ರಾಮ್, ಅವ್ರನ್ನ ಮಾತಾಡೋಕ್ ಬಿಡಿ. ರಾಮ್ ತಾನ್ ಮಾಡಿರೋ ತಪ್ಪನ್ನ ಒಪ್ಕೊಳ್ಳೋದಿಲ್ಲ ಯುವರ್ ಆನರ್. ಆದ್ರೆ ನಾನು ನ್ಯಾಯ ದೇವತೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ರಾಮ್ ಮದ್ವೆಗಿಂತ ಮುಂಚೆ ಗಂಡ ಹೆಂಡತಿ ತರನೇ ಇದ್ವಿ. ರಾಮ್ ನನಗ್ ಮಾತ್ರ ಮೋಸ ಮಾಡಿಲ್ಲ, ಅವ್ನ್ ಪ್ರೇಮಂಗೂ ಮೋಸ ಮಾಡಿದಾನೆ. ಅವ್ನ್ ಪ್ರೇಮನ್ನ ಕಿಡ್ನಾಪ್ ಮಾಡಿ ಬಲವಂತದಿಂದ ತಾಳಿ ಕಟ್ಟಿದಾನೆ ಯುವರ್ ಆನರ್. ಇವ್ ನನ್ ಜೀವನನು ಹಾಳು ಮಾಡೋದಲ್ದೆ ಪ್ರೇಮನ್ ಜೀವನನು ಹಾಳು ಮಾಡಿದಾನೆ. ಕಾಣೋ ಅಷ್ಟು ಮುಗ್ಧ ಅಲ್ಲ ಯುವರ್ ಆನರ್. He's a cheater. He's a cheater. ಮೋಸಗಾರ ಇವನು. ಏ ಸ್ನೇಹ, ಸೈಲೆನ್ಸ್. ಪ್ರೇಮ, ನಾನ್ ಹೇಳ್ತಿರೋದೆಲ್ಲ ಸುಳ್ಳ? ನೀನೇ ಹೇಳು. ಈ ಮೋಸಗಾರ ನಿನ್ನ ಕಿಡ್ನಾಪ್ ಮಾಡಿ ಬಲವಂತವಾಗಿ ತಾಳಿ ಕಟ್ಟಿದಂತಾನೆ, ಅದೇ ತಾನೇ ಸತ್ಯ? ನಾನೇನಾದ್ರೂ ಸುಳ್ಳು ಹೇಳ್ತಿದ್ರೆ ಇಲ್ಲಿ ನಿಂತಿದ್ದಾಳಲ್ಲ ಪ್ರೇಮ, ಇವಳನ್ನೇ ಕೇಳಿ. ಈ ರಾಮ್ ಇವಳ ಕಿಡ್ನಾಪ್ ಮಾಡಿ ಬಲವಂತವಾಗಿ ತಾಳಿ ಕಟ್ಟಿದಾನೆ. ಹಾಗಂತ ಇವನ್ ಮೇಲೆ ಕಂಪ್ಲೇಂಟ್ ಕೂಡ ಲಾಡ್ಜ್ ಆಗಿದೆ. ಇವನ ಪ್ರೇಮನ ಕಿಡ್ನಾಪ್ ಮಾಡಿ ಅವ್ನ ಜೀವನನೇ ಹಾಳು ಮಾಡಿದಾನೆ. ಆದ್ರೆ ಇವ್ರ ದೊಡ್ಡಮ್ಮ ಕಲ್ಯಾಣಿ ಅವರು ಅವ್ರ ಮನೆ ಮರ್ಯಾದೆ ಎಲ್ಲಿ ಹಾಳಾಗುತ್ತೋ ಅಂತ ಪ್ರೇಮಂಗೆ ಮತ್ತೆ ರಾಮ್ ಕೈಯಿಂದ ತಾಳಿ ಕಟ್ಸಿದ್ದಾರೆ. ಅವಳಿಗೆ ನ್ಯಾಯನೂ ಕೊಡ್ಸಿದ್ದಾರೆ. ಆದ್ರೆ ನನ್ಗೆ ನಾನ್ ರಾಮ್ನೇ ನಂಬಿದ್ದೆ. ಅವನ್ನ ನಂಬಿ ನನ್ನನ್ನೇ ನಾನು ಅರ್ಪಿಸ್ಕೊಂಡು ಮೋಸ ಹೋಗಿದ್ದೀನಿ. ನನಗೆ ಯಾರು ನ್ಯಾಯ ಕೊಡಿಸ್ತಾರೆ ಯುವರ್ ಆನರ್? ನನಗೆ ಯಾರು ನ್ಯಾಯ ಕೊಡಿಸ್ತಾರೆ ಯುವರ್ ಆನರ್? ನೀವೇ ನನ್ಗೆ ನ್ಯಾಯ ಕೊಡಿಸ್ಬೇಕು. ಮಾಡೋದೆಲ್ಲ ಮಾಡಿ ಇಲ್ಲಿ ಮುಗ್ದನ್ ಹಾಗೆ ನಿಂತಿದ್ದಾನಲ್ಲ, ಇವನಿಗೆ ಶಿಕ್ಷೆ ಆದ್ರೇನೆ ನನಗೆ ನ್ಯಾಯ ಸಿಗೋದು. ಗಾಯಗೊಂಡಿರೋ ನನ್ನ ಮನ್ಸಿಗೆ ಅವಾಗ್ಲೇ ನೆಮ್ಮದಿ ಆಗೋದು. ಅವ್ರು ಮಾಡ್ತಿರೋ ಆರೋಪಗಳಿಗೆ ಏನ್ ಉತ್ತರ ಕೊಡ್ತೀರಾ? ಸ್ನೇಹ ಹೇಳ್ತಿರೋದೆಲ್ಲ ನಿಜಾನಾ? ಇಲ್ಲ ಇವ್ರಾನ, ಇವಳು ಏನೇನೋ ಹೇಳ್ತಿದ್ದಾಳೆ. ಇವಳ ನನ್ನ ಮಧ್ಯ ಪ್ರೀತಿ ಇದೆ ನಿಜ, ಆದ್ರೆ ಇವಳು ಹೇಳೋ ತರ ನಮ್ಮ ಮಧ್ಯೆ ಏನೂ ನಡೆದಿಲ್ಲ ಇವ್ರಾನ. ಓಹೋ, ನೀವು ಸ್ನೇಹನ ಪ್ರೀತಿಸ್ತಾ ಇದ್ರಿ ನಿಜಾನಾ? ಹೇಳಿ ರಾಮ್, ನೀವು ಸ್ನೇಹನ ಪ್ರೀತಿಸ್ತಾ ಇದ್ದಿದ್ದು ನಿಜಾನಾ? ನಿಜ ಇವ್ರ. ಏನಾಯ್ತಮ್ಮಿ, ಯಾಕಂಗಿದ್ಯಾ? ಇವತ್ತು ಕೋರ್ಟಲ್ಲಿ ಏನಾಗ್ತಿದ್ಯೋ ಏನೋ, ನಾನಲ್ಲಿ ಇರ್ಬೇಕಿತ್ತು. ಆ ಸ್ನೇಹ ಪಂಚಾಯತಿನಲ್ಲ ಎಷ್ಟೆಲ್ಲ ಮೋಸ ಮಾಡಿದ್ಲು. ಇವತ್ತು ಕೋರ್ಟಲ್ಲಿ ಅದ್ ಏನ್ ನಾಟಕ ಮಾಡ್ತಿದ್ದಾಳೋ ಏನೋ. ಹಂಗೇನಾರ ಆದ್ರೆ ಸರಿಯಾಗಿ ತಿರುಗಿ ಇಟ್ಕೊಡಕ್ಕೆ ನಮ್ ಲಾಯರ್ ಅವ್ರೆ, ಚಿಂತೆ ಮಾಡ್ಬೇಡ. ನಿನ್ನಷ್ಟು ಧೈರ್ಯ ನನ್ಗಿಲ್ಲ ಮಾದೇವ. ಇವತ್ತು ಅದ್ ಯಾರ ಜೊತೆ ಗಲಾಟೆ ಮಾಡ್ಕೊಂಡು ಬಿದ್ ಬಂದ್ಯೋ ಏನೋ. ನಾನು ಕೋರ್ಟ್ಗೆ ಹೋಗದೆ ಈ ಮನೆನಲ್ಲೇ 4 ಗೋಡೆ ನೋಡ್ಕೊಂಡು ಕೂರೋ ಹಾಗಾಯ್ತು. ಕೋರ್ಟ್ಗೆ ಹೋಗದೆ ಮನೇಲೆ ಕೂರಕ್ಕೆ ನನ್ಗೆ ಆಸೆ ಅನ್ಕೊಂಡಿದ್ಯಾ? ನನಗೂ ಆತಂಕ ಅದೇ, ನಾನು ಅಲ್ಲಿ ಇರ್ಬೇಕಿತ್ತು. ಆದ್ರೆ ಏನ್ ಮಾಡೋದು, ಅಮ್ಮ ಬೇಡ ಅಂತ ಹೇಳ್ಬಿಟ್ರಲ್ಲ, ಅದಕ್ಕೆ ನಾನು ಇಲ್ಲೇ ಉಳ್ಕೊಂಡೆ. ಅವ್ರ ಮಾತು ಮೀರಿ ಹೋಗಕ್ಕಾಯ್ತದ? ಅದ್ ಸರಿ, ನೀನಾದ್ರೂ ಹೋಗೋದಿತ್ತಲ್ಲ, ನೀನ್ ಯಾಕೆ ಹೋಗ್ಲಿಲ್ಲ? ಹೇಗ್ ಹೋಗ್ಲಿ, ಅತ್ತೆ ನಿನ್ನ ನೋಡ್ಕೊಂತ ಹೇಳ್ ಹೋಗಿದ್ರು ತಾನೆ. ಇವತ್ ಎಲ್ರು ಕೋರ್ಟ್ ಹತ್ರ ಇದ್ರೆ ನಾನ್ ಮಾತ್ರ ನಿನಗ್ ಮಾತ್ರೆ ಕೊಡೋದಕ್ಕೆ ಅಂತ ಇಲ್ಲೇ ಇದೀನಿ. ನೀನ್ ಸುಮ್ನೆ ಮಲ್ಕೋ. ನೀನ್ ಹಿಂಗ್ ಬ್ಯಾಸರ ಮಾಡ್ಕೊಂಡಿದ್ರೆ ನನಗೆ ಹೆಂಗ್ ನಿದ್ದೆ ಬರ್ತೈತೆ? ಮಾಡ್ಬೇಕು. ಡಾಕ್ಟರ್ 2 ವಾರ ಕದಲ್ಬಾರ್ದು ಅಂತ ಹೇಳಿದಾರೆ ತಾನೆ, ಸುಮ್ನೆ ರೆಸ್ಟ್ ಮಾಡು. ವಾ, ಹೇಳ್ತಾರೆ ಅವ್ರಿಗೇನು 2 ವಾರನೂ ಮಾಡ್ಬೇಕು ಅಂತಾರೆ, 4 ವಾರನೂ ಮಾಡ್ಬೇಕು ಅಂತಾರೆ. ಹಂಗನ್ಬಿಟ್ಟು ನಾನು ಯಾವಾಗ ಮಲ್ಗೇರಕ್ಕಾಯ್ತದ? 2 ವಾರ ನಾನೇನ ಮನಿಕಂಡೆ ಇದ್ರೆ ತೋಟದ ಕೆಲ್ಸ, ಮಿಲ್ಲಿನ ಕೆಲ್ಸ ಇದೆಲ್ಲ ಏನಾಗಬೇಕು? ಯಾರು ನೋಡ್ಕೋತಾರೆ? ಯಪ್ಪ, ನನ್ ಹತ್ರ ಅದಕ್ಕೆ ಉತ್ತರ ಇಲ್ಲ. ಅದ್ ನಿನ್ ಹಣೆ ಬರ. ಇನ್ನು ಯಾರು ಕಾಲ್ ಮಾಡಿಲ್ವಲ್ಲ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಕ್ಕನ್ ಜೀವನನೇ ಹಾಳಾಗೋಗುತ್ತೆ.
ಅಪ್ಪ ನಮ್ಮಿಬ್ಬರ ಮದುವೆ ಬಗ್ಗೆ ಎಷ್ಟೆಲ್ಲ ಕನಸು ಕಂಡಿದ್ರು. ಆದ್ರೆ ನಮ್ ಜೀವನ ಹೀಗಾಗೋಯ್ತು. ಕಾವ್ಯ, ನಿನಗೆ ಆಫೀಸರ್ ಸಿಗದೆ ಇರ್ಬೋದು ಅಂತ ಬೇಸರ ಇರ್ಬೋದು, ಆದ್ರೆ ನನ್ನಂತ ಅಕ್ಷರ ತಿಳಿದೇ ಇರೋನು ನಿನ್ ಗಂಡ ಆಗಿರೋದು ಒಂಥರ ಒಳ್ಳೇದೇ ಅನ್ಕ. ಅರ್ಥ ಆಗ್ಲಿಲ್ಲ. ಒಂದ್ಕಿತ ನೀನೇ ಯೋಚನೆ ಮಾಡು. ನೀನು ಓದಿರೋ ಓದ್ಗೆ ನಾನು ಇವಾಗ ಏಟೊಂದು ಬೆಲೆ ಏಟೊಂದು ಗೌರವ ಕೊಡ್ತಿದ್ದೆ. ಅದೇ ನಾನು ಓದ್ಕೊಂಡಿದ್ರೆ ಕೊಡ್ತಿದ್ನೋ ಇಲ್ವೋ? ಕರೆಕ್ಟ್ ತಾನೆ? ಇವಾಗ ನೋಡು, ನೀನ್ ಏನೇ ಹೇಳಿದ್ರು ಅದನ್ನ ನಾನು ಗೌರವದಿಂದ ಕೇಳ್ತೀನಿ. ನನ್ನ ಹೆಂಡ್ರು ಆಟೊಂದು ಓದ್ಕೊಂಡವಳೆ ಅಂತ ಹೆಮ್ಮೆ ಪಡ್ತೀನಿ. ಓದೋದ್ರ ಬಗ್ಗೆ ಬಿಡು, ನಿನ್ ಬಿಹೇವಿಯರೇ ಮೇನ್ ಪ್ರಾಬ್ಲಮ್. ನಿನಗ್ ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಇಲ್ಲ. ಅದಿದ್ದಿದ್ರೆ ಬೇರೆ ಯಾರ ಹತ್ರನೋ ಜಗಳ ಮಾಡ್ಕೊಂಡ್ಬಂದು ಟ್ರ್ಯಾಕ್ಟರ್ ಬಿದ್ದೋಯ್ತು ಅಂತ ನನ್ನ ಹತ್ರ ಸುಳ್ಳು ಹೇಳ್ತಾ ಇರ್ಲಿಲ್ಲ. ಏ, ನಾನೇನ್ ಸುಳ್ಳು ಹೇಳ್ತಿಲ್ಲ ಕಣಮಿ. ನಾನು ಯಾರ ತಾವನು ಜಗಳ ಮಾಡ್ಕೊಂಡಿಲ್ಲ. ಟ್ರ್ಯಾಕ್ಟರ್ ಉರುಳ್ ಬಿದ್ದಿದ್ದಂತೂ ಸತ್ಯ. ಆದ್ರೆ ಅದು ಆ ಟ್ರ್ಯಾಕ್ಟರ್ ತಪ್ಪಲ್ಲ, ನನ್ ತಪ್ಪು ಅಲ್ಲ. ಯಾವನೋ ಬೇಕು ಅಂತಾನೆ ಮಾಡವನೇ ಇದನ್ನೆಲ್ಲ. ಹೌದೌದು, ಊರ್ ತುಂಬಾ ಶತ್ರುಗಳಿದ್ರೆ ಇನ್ನೇನಾಗುತ್ತೆ? ಏ ಕಾಡ್ರಾಕ್ಷಸಿ, ನನಗ್ ಶತ್ರುಗಳು ಅಂತಿರೋದು 3 ಜನ. ಒಂದು ಗರುಡ, ಇನ್ನೊಂದು ಮಲ್ಲಿ, ಇನ್ನೊಂದು ಆ ಇನ್ಸ್ಪೆಕ್ಟರ್ ಭರತ್. ಭರತ? ಏನೇನ್ ಮಾತಿನ ಅರ್ಥ? ನನಗೇನೋ ಈ ಆಕ್ಸಿಡೆಂಟು ಆ ಭರತೆ ಮಾಡ್ಸವನೆ ಅನ್ನೋ ಅನುಮಾನ ಇದೆ. ನನ್ನನ್ನು ಮುಗಿಸ್ಬೇಕು ಅಂತಾನೆ ಹಿಂಗೆಲ್ಲ ಪ್ಲಾನ್ ಮಾಡವನೆ ಅನ್ಸುತ್ತೆ. ನೀವು ಸ್ನೇಹನ ಪ್ರೀತಿ ಮಾಡ್ತಿದ್ದಿದ್ದು ನಿಜಾನೇ ಆದ್ರೆ ನೀವು ಯಾಕೆ ಪ್ರೇಮ ಅವ್ರನ್ನ ಕಿಡ್ನಾಪ್ ಮಾಡಿ ಬಲವಂತಾಗಿ ತಾಳಿ ಕಟ್ಟಿದ್ರಿ? ಮಾತಾಡಿ ರಾಮ್. ನೀವ್ ಎಲ್ಲದಕ್ಕೂ ಸೈಲೆಂಟ್ ಆಗಿ ನಿಂತ್ಕೊಂಡ್ರೆ ಹೇಗೆ ಹೇಳಿ? ಒಂದ್ ಕಡೆ ಸ್ನೇಹನ ಪ್ರೀತಿಸಿದ್ದೀರಾ, ಇನ್ನೊಂದ್ ಕಡೆ ಪ್ರೇಮನ್ಗೆ ಬಲವಂತ ತಾಳಿ ಕಟ್ಟಿದ್ದೀರಾ. ವಾಟ್ ಇಸ್ ದಿಸ್ ರಾಮ್? ಇದ್ರಲ್ಲಿ ನೀವು ಪ್ರೀತಿ ಮಾಡಿದ್ ಯಾರನ್ನ? ಚೀಟರ್ ಯುವರ್ ಆನರ್, ಇಲ್ಲಿ ಸಿಕ್ಕಿದ್ದಕ್ಕೆ ಏನು ಮಾತಾಡ್ತಾ ಇಲ್ಲ. ಸ್ನೇಹನ ಲವ್ ಮಾಡ್ತಾ ಇರೋದು ನಿಜ ಅಂತ ಹೇಳ್ತಿದ್ದಾನೆ. ನಿಜ. ಆದ್ರೆ ರಾಮ್ ನಿಜವಾಗ್ಲೂ ಪ್ರೀತಿಸಿದ್ದು ಸ್ನೇಹನಲ್ಲ, ಸ್ನೇಹ ತಂದೆ ಆಸ್ತಿನ. ರಾಮ್ಗೆ ಸುತ್ತಾಡೋದಕ್ಕೆ ಒಂದು ರಿಚ್ ಗರ್ಲ್ ಫ್ರೆಂಡ್ ಬೇಕಿತ್ತು. ಅದಕ್ಕೆ ಸ್ನೇಹನ ಪ್ರೀತಿಸೋ ನಾಟಕ ಆಡ್ದ. ಆಮೇಲೆ ಟ್ರೆಡಿಷನಲ್ ಆಗಿರೋ ತಾನು ಹೇಳಿದ್ ಕೇಳ್ಕೊಂಡು ಮನೇಲೇ ಬಿದ್ದಿರೋ ಒಂದು ಹುಡುಗಿನ ಮದುವೆ ಆಗ್ಬೇಕು ಅಂತ ಅನ್ಸಿತ್ತು. ಅದಕ್ಕೋಸ್ಕರ ಪ್ರೇಮನ್ನ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿದ್ದಾನೆ. ಸತ್ಯ ಯುವರ್ ಆನರ್, ಇಂಥ ಕೇಸ್ಗಳನ್ನ ನಾವು ಎಷ್ಟು ನೋಡಿಲ್ಲ. ಒಬ್ಬ ಡಾಕ್ಟರ್ ಆಗಿ ಈ ರೀತಿ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವಾ? 2 ಹೆಣ್ಮಕ್ಳಿಗೆ ಮೋಸ ಮಾಡಿದ್ಯಾ ನೀನು. ಅಬ್ಜೆಕ್ಷನ್ ಓವರ್ ರೋಲ್ಡ್. ಮಾತಾಡಿ. ನಮ್ಮ ಅಪೋಸಿಟ್ ಲಾಯರು ನಮ್ಮ ಕಕ್ಷಿದಾರರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲ ಸಲ್ಲದ ಆರೋಪಗಳಲ್ಲ ಯುವರ್ ಆನರ್. ನಿಮ್ ಮುಂದೆನೆ ಸ್ನೇಹನ ಪ್ರೀತಿಸ್ತಿದ್ದೆ ಅಂತ ಈ ವ್ಯಕ್ತಿ ಒಪ್ಕೊಂಡಿದ್ದಾನೆ. ಮತ್ತೆ ಪ್ರೇಮನ ಕಿಡ್ನಾಪ್ ಮಾಡಿ ಮದುವೆ ಆಗಿದ್ದಾನೆ ಅನ್ನೋದಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಅಲ್ಲಿ ಸಾಕ್ಷಿ ಇದೆ. ಇನ್ನೇನ್ ಬೇಕು ಯುವರ್ ಆನರ್? ಈ ವ್ಯಕ್ತಿ ಒಬ್ಬ ಚೀಟರ್ ಅನ್ನೋದಕ್ಕೆ ಇಷ್ಟೇ ಸಾಕಲ್ವಾ? ಈ ತರ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡುವಂತ ಈ ವ್ಯಕ್ತಿನ ಸುಮ್ಮನೆ ಬಿಡಬಾರ್ದು. ಈತನಿಗೆ ನಮ್ಮ ನ್ಯಾಯ ಸಮಿತಿಯ ಪ್ರಕಾರ ಕಠಿಣ ಶಿಕ್ಷೆನೇ ಆಗ್ಬೇಕು ಅಂತ ನಾನು ಕೇಳ್ಕೊಂತಿದ್ದೀನಿ. ನಾನು ಅಯ್ಯೋ ಇಲ್ಲ ಯುವರ್ ಆನರ್, ನಮ್ ಲಾಯರ್ ಹೇಳ್ದಾಗೆ ರಾಮ್ಗೆ ಶಿಕ್ಷೆ ಆಗೋದು ನನಗೆ ಇಷ್ಟ ಇಲ್ಲ. ಏನಮ್ಮ ಹೇಳ್ತಿದ್ಯಾ? ರಾಮ್ ತಪ್ಪು ಮಾಡಿರೋದು ನಿಜಾನೇ ಯುವರ್ ಆನರ್. ಅವನ ಜೀವನದಲ್ಲಿ ಆಟ ಆಡಿರೋದು ಸತ್ಯನೇ. ಆದ್ರೆ ನಾನ್ ರಾಮ್ನ ತುಂಬಾ ಪ್ರೀತಿಸ್ತಿದ್ದೆ. ಅವನಿಗೆ ಶಿಕ್ಷೆ ಆಗ್ಲಿ ಅಂತ ನಾನು ಈ ಕೇಸ್ ಹಾಕಿಲ್ಲ ಯುವರ್ ಆನರ್. ಮತ್ತಿನ್ಯಾವ ಉದ್ದೇಶದಿಂದ? ನನಗೆ ನ್ಯಾಯ ಸಿಗ್ಬೇಕು ಅನ್ನೋ ಉದ್ದೇಶದಿಂದ, ನಾನ್ ಪ್ರೀತಿಸಿದ ರಾಮ್ ನನಗೆ ಸಿಗ್ಬೇಕು ಅನ್ನೋ ಉದ್ದೇಶದಿಂದ. ಅಮ್ಮ, ನೀನ್ ಏನ್ ಮಾತಾಡ್ತಾ ಇದೀಯಾ? ಹೌದು ಯುವರ್ ಆನರ್, ನಾನೊಬ್ಳು ಹೆಣ್ಣಾಗಿ ಮಾತು ಹೇಳ್ತಾ ಇದೀನಿ. ರಾಮ್ ನನ್ ಜೊತೆ ಎಲ್ಲಾ ರೀತಿಲೂ ಮೂವ್ ಆಗಿದ್ದ. ನಾವಿಬ್ರು ಮದ್ವೆಗೆ ಮುಂಚೆ ಗಂಡ ಹೆಂಡತಿ ತರನು ಜೀವನ ಮಾಡಿದೀವಿ. ಸ್ನೇಹ ಏನ್ ಮಾತಾಡ್ತಾ ಇದೀಯಾ? ಯುವರ್ ಆನರ್, ನಾವು ಲವ್ ಮಾಡಿರೋ ನಿಜ, ಆದ್ರೆ ಈ ಸ್ನೇಹ ಹೇಳತ್ರ ನಮ್ಮಿಬ್ರು ಮಧ್ಯೆ ಏನು ನಡೆದಿಲ್ಲ. ಇಲ್ಲ ಯುವರ್ ಆನರ್, ನಮ್ಮಿಬ್ರು ಮಧ್ಯೆ ಎಲ್ಲ ನಡೆದೋಗಿದೆ. ನಾನೇನಾದ್ರು ಮದ್ವೆ ಆದ್ರೆ ಅದು ಈ ವ್ಯಕ್ತಿ ಜೊತೆನೆ. ಇಲ್ಲ ಅಂದ್ರೆ ನನ್ನ ಜೀವನನೇ ಹಾಳಾಗೋಗುತ್ತೆ. ಹಾಗಾಗಿ ದೊಡ್ಡ ಮನ್ಸ್ ಮಾಡಿ ನಾನು ಈ ವ್ಯಕ್ತಿನ ಗಂಡ ಅಂತ ಸ್ವೀಕರಿಸೋದಕ್ಕೆ ರೆಡಿ ಇದ್ದೀನಿ. ನಂದೊಂದು ಷರತ್ತಿದೆ. ರಾಮ್ ಮತ್ತೆ ಪ್ರೇಮ ನಡುವೆ ನಡೆದಿರೋ ಮದ್ವೆ ಅಮಾನತ್ ಆಗ್ಬೇಕು. ಪ್ರೇಮ ನಡುವೆ ಆಗಿರೋ ಮದ್ವೆ ನಲಿಫೈ ಆಗಿ ಕಾನೂನ್ ಪ್ರಕಾರ ಅವರಿಬ್ರು ಅಫಿಷಿಯಲ್ ಆಗಿ ಗಂಡ ಹೆಂಡತಿ ಅಲ್ಲ ಅಂತ ಆಗ್ಬೇಕು. ನಾನು ಈ ಕೇಸ್ನ ವಾಪಸ್ ತಗೊಂಡು ರಾಮ್ ಮಾಡಿರೋ ತಪ್ಪನ ಕ್ಷಮಿಸಿ ಅವನ ಮದ್ವೆ ಆಗ್ತೀನಿ. ರಾಮ್, ನಿಮ್ ಮುಂದೆ ಈಗ 2 ಆಯ್ಕೆ ಇದೆ. ಒಂದು ಪ್ರೇಮ, ಇನ್ನೊಂದು ಸ್ನೇಹ. ನೀವು ಯಾರನ್ನ ಆಯ್ಕೆ ಮಾಡ್ಕೋತೀರಾ ಅದ್ರ ಮೇಲೆ ನನ್ನ ಜಡ್ಜ್ಮೆಂಟ್ ಇದೆ. ಯೋಚನೆ ಮಾಡಿ ಉತ್ತರ ಕೊಡಿ.